ಮಾರ್ಗ ಮಧ್ಯದಲ್ಲೇ ಇರತಕ್ಕಂಥ ವಜ್ರಮುನೀಶ್ವರ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ವಜ್ರಮುನೀಶ್ವರ ದೇವಾಲಯದಲ್ಲಿ ಈಗಾಗಲೇ ಪೂಜೆಯನ್ನು ನೆರವೇರಿಸ್ತಾರೆ. ಟಿವಿನ ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ. ಪವಿತ್ರ ಗೌಡ ಈಗಾಗಲೇ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಪುಷ್ಕರಣಿಯಲ್ಲಿ ಮುಳುಗಿ ತದನಂತರದಲ್ಲಿ ದೇವಾಲಯದ ಮುಂದೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ವಜ್ರಮುನೀಶ್ವರ ದೇವಾಲಯ ಅಂದ್ರೆ ಹರಕೆಯನ್ನು ಹೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ತದನಂತರದಲ್ಲಿ ಹರಕೆ ತೀರಿದ ಬಳಿಕ ಸಾಮಾನ್ಯವಾಗಿ ಭಕ್ತಾದಿಗಳು ಬಂದು ವಜ್ರಮುನೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಆ ಬಳಿಕ ಮನೆಗೆ ತೆರಳುವಂಥದ್ದು ವಾಡಿಕೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಲಘಟ್ಟಪುರದಲ್ಲಿರ್ತಕ್ಕಂಥ ವಜ್ರಮುನೀಶ್ವರ ದೇವಾಲಯಕ್ಕೆ ಆಗಮಿಸಿದ್ದಾರೆ. ದೇವಾಲಯದಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ. ದೇವಾಲಯಕ್ಕೆ ಆಗಮಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಆ ಬಳಿಕ ಅವರು ತಾಯಿಯ ನಿವಾಸಕ್ಕೆ ತೆರಳುತ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಟಿವಿನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ. ಈಗಾಗಲೇ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥ ಪವಿತ್ರ ಗೌಡ ಇಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಆ ಬಳಿಕ ಮನೆಗೆ ತೆರಳತಕ್ಕಂಥದ್ದು ರೆಹಮಾನ್. ಇಲ್ಲ ತಗೊಂಡಿಲ್ಲ ಅಣ್ಣ, ಬಿಡೋಣ. ಅವಲ್ಲಿ ಇಲ್ಲಿ ಕ್ಯಾಮ್ರಾ